ಹೋದಲ್ಲಿ ಬಂದಲ್ಲಿ ನನ್ನನ್ನು ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಕರಿತಾ ಇದ್ರು. ನಾನು ಹೇಳಿದೆ ಕರಿಬೇಡಿ, ಪತ್ರಕರ್ತರು ಇರಬೇಕಾದದ್ದೇ ರಾಷ್ಟ್ರೀಯವಾದಿ ರೀ. ರಾಷ್ಟ್ರೀಯವಾದಿ ಪತ್ರಕರ್ತ ಅನ್ನುವ ಕಾರಣಕ್ಕಾಗಿ ನನ್ನನ್ನು ಗೌರವಿಸಿದರೆ, ಸರಳ ಸಜ್ಜನ ಅನ್ನುವ ಕಾರಣಕ್ಕಾಗಿ ಒಬ್ಬ ರಾಜಕಾರಣಿನ ಗೌರವಿಸಿದಂಗೆ ರಾಜಕಾರಣಿ ಇರಬೇಕಾಗಿದ್ದ ಹಾಗೆ. ಹೌದು ಅಲ್ವಾ? ಖಂಡಿತ ರಾಜಕಾರಣಿ ಹಂಗೆ ಇರಬೇಕು. ಖಡಕ್ ಆಗಿರುವ ಕಾರಣಕ್ಕಾಗಿ ಒಬ್ಬ ಪೊಲೀಸ್ ಆಫೀಸರ್ಗೆ ಸನ್ಮಾನ ಮಾಡಿದ್ರೆ ಏನು ಅರ್ಥ? ಅದು ಪೊಲೀಸ್ ಇರಬೇಕಾಗಿದ್ದ ಹಾಗೆ. ತನ್ನ ತಾಯಿ ಮಗುವನ್ನು ತುಂಬ ಪ್ರೀತಿಸ್ತಾಳೆ ಅನ್ನೋ ಕಾರಣಕ್ಕಾಗಿ ತಾಯಿನ ಗೌರವಿಸೋದಕ್ಕಾಗತ್ತಾ? ನೋ, ತಾಯಿ ಮಮತೆ ತೋರಿಸೋದೇ ತಾಯಿಯ ಕರ್ತವ್ಯ ರೀ. ಹಾಗೆ ಗಾಯಗೊಂಡ ಒಬ್ಬ ವ್ಯಕ್ತಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಬರಬೇಕಾದಂಥದ್ದು ಮಾನವೀಯತೆ. ಅದು ಮಾನವೀಯತೆ. ಆ ಮಾನವೀಯತೆ ತೋರಿಸಿದ್ದಕ್ಕಾಗಿ ನೋಡಿ ಮುಸಲ್ಮಾನ ಮಾನವೀಯತೆ ತೋರಿಸ್ದ, ಹಿಂದೂ ಮಾನವೀಯತೆ ತೋರಿಸ್ದ ಅಲ್ಲ. ಮನುಷ್ಯ ಹೇಗೆ ಬದುಕಬೇಕು ಹಾಗೆ ಬದುಕಿದ್ದಕ್ಕಾಗಿ ಗೌರವಿಸಬೇಕಾಗಿಲ್ಲ ಉಮರ್ ಶರೀಫ್. ಹೇಗೆ ಬದುಕಬೇಕು ಹಾಗೆ ಬದುಕುವುದಕ್ಕಾಗಲ್ಲ. ಒಬ್ಬ ಭಾರತೀಯ ಅಲ್ಲ, ಒಂದೇ ನಿಮಿಷ ಇರಿ. ಒಬ್ಬ ಭಾರತೀಯನಾಗಿ ಹೇಗಿರ್ತಾನೋ ಹಾಗಿದ್ದಕ್ಕಾಗಿ ಆತನನ್ನು ಗೌರವಿಸಬೇಕಾಗಿಲ್ಲ. ಹಾಗೆ ಇರಲಿಲ್ಲ ಅಂದರೆ ಪ್ರಶ್ನಿಸಬೇಕಾಗತ್ತೆ. ದಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ಟುಡೇ. ನಾನು ಏನಕ್ಕೆ ಇದೆಲ್ಲ ಮುಂದೆ ಇಟ್ಟೆ ಅಂದರೆ, ಒಂದು ತಪ್ಪು ಉದಾಹರಣೆಯನ್ನು ನಾವು ಮುಂದೆ ತೋರಿಸುವಾಗ ಇದು ತಪ್ಪಂತ ಘೋಷಿಸಿ ಒಳ್ಳೆಯ ಉದಾಹರಣೆ, ಇದು ಒಳ್ಳೆಯ ಉದಾಹರಣೆ ಅಂತ ತೋರಿಸ್ಬೇಕಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ನಾವು ತೋರಿಸ್ಬೇಕಾಗಿರುತ್ತೆ. ಯಾಕೆ ಮಹಾವೀರ್ ಚಕ್ರ ತೊಗೊಳ್ಬೇಕು, ಯಾಕೆ ವೀರ್ ಚಕ್ರ ತೊಗೊಳ್ಬೇಕಂದ್ರೆ ಅವ್ರಿಗೆ ಉದಾಹರಣೆ ಕೊಡಬೇಕು. ಇವರು ಇಂಥವ್ರಿಗೆಲ್ಲ ಸೇವೆ ಮಾಡಿದ್ದಾರೆ, ಹೀಗಾಗಬೇಕು ಅಂತ. ಇಲ್ಲ, ಅವರನ್ನು ಒಂದು ಗೌರವಿಸದೇ ಇದ್ದರೆ ಅವ್ರ ಬಗ್ಗೆನೇ ಗೊತ್ತಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಟಾಕ್ ದ ರೈಟ್ ಥಿಂಗ್ಸ್. ವೇರ್ ಕಮ್ಯುನಿಟಿ ಇಸ್ ಟಾಕಿಂಗ್? ಯಾವುದು ಯಾವ ಕಮ್ಯುನಿಟಿ? ಅಬ್ದುಲ್ ಕಲಾಂ ಅವರ ಹೆಸರಿನ ಒಂದು ಸೆಲೆಬ್ರೇಷನ್ ತೋರಿಸಿ ಔರಂಗಜೇಬ್ ಮಾರ್ಗ ಅಂತ ಬೋರ್ಡ್ ಹಾಕ್ಬೇಕಾ? ಮಕ್ಕಳಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಹಂಗಿದ್ರೆ ನೋಡಿ, ಔರಂಗಜೇಬ ಮಾರ್ಗ ಅಂತ ಔರಂಗಜೇಬಿನ ಖಡ್ಗ ಹಾಕಿ ನೀವು ಅದರ ಪರಿಣಾಮ ಅಬ್ದುಲ್ ಕಲಾಂನಂಥ ಮಕ್ಕಳು ಹುಟ್ಟಬೇಕು ಅಂದ್ರೆ ಆಗುತ್ತೆ. ಅದು ಮತ್ತಿಗೆ ಇನ್ನೊಂದು ಸರಿ ನಾನು ಅದೇ ನಿಮ್ಮ ಹತ್ರ ಬೇಡ್ಕೊಳ್ಳೋದು ಏನಂದರೆ, ಎಲ್ಲೋ ಒಂದು ಕಡೆ ಔರಂಗಜೇಬ್ ಫೋಟೋ ಹಾಕ್ಬಿಟ್ಟು ಅವ್ರು ಬಂದು ಇವ್ರ ದಾರಿನಲ್ಲಿ ಹೋಗ್ತೀನಿ ಅಂತ ಅವ್ರು ಹೇಳಿದ ನಂತರ ಮುಸ್ಲಿಂ ಸಮಾಜವೇ ಆಗಿದ್ದಾರೆ ಅಂತ, ಆ ಮನಸ್ಥಿತಿನಲ್ಲಿ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೇಡಿ.